ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಮಹಾರಾಷ್ಟ್ರದಲ್ಲಿರುವ ಜಗತ್ತಿನಲ್ಲೇ ವಿಶಿಷ್ಟವಾದ ದೇವಾಲಯ ಶನಿ ಶಿಂಗನಾಪುರ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ಶನಿ ಶಿಂಗನಾಪುರ ದೇವಾಲಯವು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಸೊನೈ ಗ್ರಾಮದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಇತಿಹಾಸದ ಪ್ರಕಾರ ಶತಮಾನಗಳ ಹಿಂದೆ ಪ್ರವಾಹದ ಸಮಯದಲ್ಲಿ ಒಂದು ದೊಡ್ಡ ಕಪ್ಪು ಕಲ್ಲು ಗ್ರಾಮಕ್ಕೆ ಸಿಕ್ಕಿತ್ತು. ಆ ಕಲ್ಲಿನಿಂದ ರಕ್ತ ಹರಿಯಲು ಆರಂಭವಾಯಿತು. ಗ್ರಾಮಸ್ಥರು ಭಯಗೊಂಡು ತಪಸ್ಸು ಮಾಡಿದರು. ಆಗ ಶನಿದೇವರು ಅವರ ಕನಸಿನಲ್ಲಿ ಬಂದು, ನಾನು ಶನಿದೇವ, ಈ ಸ್ಥಳದಲ್ಲೇ ನನ್ನನ್ನು ಪ್ರತಿಷ್ಠಾಪಿಸಿ, ಆದರೆ ದೇವಸ್ಥಾನವಿಲ್ಲ, ಬಾಗಿಲಿಲ್ಲದೆ ಗಗನದಡಿಯಲ್ಲಿ ನನ್ನನ್ನು ಪೂಜಿಸಿರಿ ಎಂದು ಆದೇಶಿಸಿದರೆಂದು ಅವರ ನಂಬಿಕೆ. ಇಲ್ಲಿ ಶನಿದೇವರನ್ನು 5 ಅಡಿ ಎತ್ತರದ ಕಪ್ಪು ಕಲ್ಲಿನ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ದೇವರ ಸನ್ನಿಧಿಯಲ್ಲಿ ಗೋಪುರ, ಬಾಗಿಲು ಅಥವಾ ಮಂಟಪ ಯಾವುದೂ ಇಲ್ಲ. ಇದು ಭಾರತದ ಬೇರೆ ಯಾವ ದೇವಸ್ಥಾನದಲ್ಲೂ ಕಾಣದ ವಿಶೇಷತೆ. ಭಕ್ತರು ಶನಿದೇವರಿಗೆ ಮುಖ್ಯವಾಗಿ ಎಳ್ಳೆಣ್ಣೆ ಅಭಿಷೇಕ ಮಾಡುತ್ತಾರೆ. ಶನಿ ಶಿಂಗನಾಪುರ ಗ್ರಾಮದಲ್ಲಿ ಮನೆಗಳಿಗೆ ಬಾಗಿಲುಗಳು, ಕಿಟಕಿಗಳು, ಬೀಗಗಳು ಯಾವುದೂ ಇಲ್ಲ. ಗ್ರಾಮಸ್ಥರ ನಂಬಿಕೆಯ ಪ್ರಕಾರ ಶನಿದೇವರ ಶಾಪದಿಂದ ಇಲ್ಲಿ ಕಳ್ಳತನವಾಗುವುದೇ ಇಲ್ಲ. ಯಾರಾದರೂ ತಪ್ಪು ಮಾಡಿದರೆ ತಕ್ಷಣವೇ ದೇವರ ದಂಡನೆ ಅನುಭವಿಸಬೇಕಾಗುತ್ತದೆ. ಇಂದಿಗೂ ಆ ಗ್ರಾಮದ ಅನೇಕ ಮನೆಗಳು ತೆರೆದ ಬಾಗಿಲಿನಲ್ಲಿಯೇ ಇವೆ. ಪ್ರತಿ ಶನಿವಾರ ಇಲ್ಲಿ ಭಕ್ತರ ಭಾರಿ ಜನಸಂದಣಿ ಕಂಡುಬರುತ್ತದೆ. ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಶನಿ ಅಮಾವಾಸ್ಯೆ ದಿನಗಳಲ್ಲಿ ಲಕ್ಷಾಂತರ ಜನರು ದೇವರ ದರ್ಶನಕ್ಕೆ ಬರುತ್ತಾರೆ. ಶನಿ ಜಾತ್ರೆಯ ಸಮಯದಲ್ಲಿ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸುತ್ತಾರೆ. ಯಾರಿಗಾದರೂ ಸಡೆ ಸಾತಿ ಅಥವಾ ಅಷ್ಟಮ ಶನಿಯ ತೊಂದರೆ ಇದ್ದರೆ ಇಲ್ಲಿ ಬಂದು ಶನಿದೇವರಿಗೆ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ ಎಂದು ನಂಬಿಕೆ. ಅನೇಕ ಭಕ್ತರು ಶನಿದೇವರ ಕೃಪೆಯಿಂದ ಜೀವನದಲ್ಲಿ ಸೌಭಾಗ್ಯ, ಆರೋಗ್ಯ, ಧನ ಸಂಪತ್ತು ಮತ್ತು ಶಾಂತಿಗಳನ್ನು ಪಡೆದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಶನಿ ಶಿಂಗನಾಪುರ ದೇವಾಲಯವು ಭಾರತದಲ್ಲೇ ಅಲ್ಲದೆ ವಿಶ್ವದ ಅತ್ಯಂತ ವಿಶಿಷ್ಟ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿನ ಬಾಗಿಲಿಲ್ಲದ ಮನೆಗಳು ವಿದೇಶಿ ಪ್ರವಾಸಿಗರಿಗೂ ಕೂಡ ದೊಡ್ಡ ಕುತೂಹಲವನ್ನು ಮೂಡಿಸುತ್ತವೆ. ಹಲವು ವರ್ಷಗಳ ಕಾಲ ಮಹಿಳೆಯರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ. ಆದರೆ 2016ರಲ್ಲಿ ದೀರ್ಘ ಹೋರಾಟದ ನಂತರ ಮಹಿಳೆಯರಿಗೂ ಸಮಾನ ಪ್ರವೇಶ ದೊರಕಿತ್ತು. ಇಂದು ಪುರುಷ ಮಹಿಳೆಯರು ಭೇದವಿಲ್ಲದೆ ಎಲ್ಲರೂ ಶನಿ ದೇವರನ್ನ ಸಮೀಪದಿಂದಲೇ ಪೂಜಿಸಬಹುದು. ಶನಿ ಶಿಂಗನಾಪುರದ ನಂಬಿಕೆ ವಿಶ್ವಪ್ರಸಿದ್ಧವಾದ್ದರಿಂದ ಇಲ್ಲಿ ಬೀಗವಿಲ್ಲದ ಬ್ಯಾಂಕ್ ಶಾಖೆಯೂ ಇದೆ. 2011ರಲ್ಲಿ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಇಲ್ಲಿ ತನ್ನ ಶಾಖೆಯನ್ನ ತೆರೆದಿತ್ತು. ಶನಿ ದೇವರನ್ನು ನ್ಯಾಯ ದೇವತೆ ಎಂದು ಕರೆಯುತ್ತಾರೆ. ಯಾರೇ ತಪ್ಪು ಮಾಡಿದ್ರೂ ಅವರ ತಪ್ಪಿಗೆ ತಕ್ಕ ಶಿಕ್ಷೆ ನೀಡುವುದು ಶನಿ ದೇವರ ಕಾರ್ಯ ಎಂದು ನಂಬಿಕೆ. ಆದ್ದರಿಂದ ಶನಿ ದೇವರನ್ನು ಜನರು ಕೆಲವೊಮ್ಮೆ ಭಯದೇವತೆ ಎಂದು ಕರೆಯುತ್ತಾರೆ. ಆದರೆ ಸತ್ಯವಾಗಿಯೂ ಅವರು ಧರ್ಮವನ್ನು ರಕ್ಷಿಸುವ ದೇವರು. ಗ್ರಾಮದಲ್ಲಿ ಕಳ್ಳತನವಾದರೆ ಕಳ್ಳನು ಸ್ವತಃ ತನ್ನ ತಪ್ಪನ್ನ ಒಪ್ಪಿಕೊಂಡು ವಸ್ತುಗಳನ್ನು ಹಿಂತಿರುಗಿಸುತ್ತಾನೆ ಎಂಬ ನಂಬಿಕೆ ಇದೆ. ಕಳ್ಳತನ ಮಾಡಿದರೂ ಕೆಲವೊಮ್ಮೆ ಅಕಸ್ಮಾತ್ ಅಂಗವೈಕಲ್ಯ ಅಥವಾ ರೋಗಗಳಿಂದ ಬಳಲುತ್ತಾರೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಶನಿ ದೇವರು ಸೂರ್ಯನ ಪುತ್ರ ಎಂದು ಪುರಾಣಗಳು ಹೇಳುತ್ತವೆ. ಶನಿಯ ತಾಯಿ ಛಾಯಾದೇವಿ. ಮಹಾಭಾರತದಲ್ಲಿಯೂ ಶನಿ ದೇವರ ಶಕ್ತಿ ಮತ್ತು ಅವರ ದೋಷದ ಪರಿಣಾಮಗಳ ಉಲ್ಲೇಖವಿದೆ. ಆದ್ದರಿಂದ ಶನಿ ಶಿಂಗನಾಪುರ ದೇವಾಲಯವು ಪೌರಾಣಿಕ ಮಹತ್ವವೂ ಹೊಂದಿದೆ. ಶನಿ ದೇವರ ಮೂರ್ತಿಯ ಮೇಲೆ ಭಕ್ತರು ಸತತ ಎಣ್ಣೆ ಅಭಿಷೇಕ ಮಾಡುತ್ತಾರೆ. ಈ ಕಾರಣದಿಂದಾಗಿ ದೇವರ ಸುತ್ತಮುತ್ತಲಿನ ನೆಲ ಯಾವಾಗಲೂ ಎಣ್ಣೆಯಿಂದ ಮಿನುಗುತ್ತದೆ. ಎಷ್ಟು ಎಣ್ಣೆ ಸುರಿದರೂ ದೇವರ ಸುತ್ತಮುತ್ತ ಯಾವುದೇ ಕೊಳೆ, ದುರ್ವಾಸನೆ ಅಥವಾ ಹಾನಿಯಾಗುವುದಿಲ್ಲ. ಇದನ್ನ ವಿಜ್ಞಾನಿಗಳು ಸಹ ಅಚ್ಚರಿ ಪಡುವಂಥದ್ದು ಎಂದು ಹೇಳಿದ್ದಾರೆ. ಶನಿ ದೋಷದಿಂದ ಬಳಲುತ್ತಿರುವವರು ಇಲ್ಲಿ ಬಂದು ಶನಿ ತೀರ್ಥದಲ್ಲಿ ಸ್ನಾನ ಮಾಡಿ ತೈಲಾಭಿಷೇಕ ಮಾಡಿದರೆ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂದು ನಂಬಿಕೆ. ಹಲವಾರು ಭಕ್ತರು ತಮ್ಮ ಮಂಗಲ ಕಾರ್ಯ, ವ್ಯವಹಾರ ಆರಂಭಕ್ಕೂ ಮುನ್ನ ಇಲ್ಲಿ ಬಂದು ದೇವರ ಆಶೀರ್ವಾದ ಪಡೆಯುತ್ತಾರೆ. ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ ಶನಿ ಜಯಂತಿ ಹಬ್ಬವನ್ನ ಲಕ್ಷಾಂತರ ಭಕ್ತರು ಇಲ್ಲಿ ಆಚರಿಸುತ್ತಾರೆ. ದೇವರ ಮೂರ್ತಿಗೆ ವಿಶೇಷ ಅಲಂಕಾರ, ಹೋಮ ಹವನ, ಭಜನೆ, ಕೀರ್ತನೆ ನಡೆಯುತ್ತದೆ. ಈ ದಿನ ಶನಿ ದೇವರು ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾರೆ ಎಂಬ ನಂಬಿಕೆ. ಪುರಾಣದ ಪ್ರಕಾರ ಶನಿ ದೇವರು ಭಕ್ತರ ನಿಷ್ಠೆಯನ್ನ ಪರೀಕ್ಷಿಸಲು ಕೆಲವೊಮ್ಮೆ ಕಷ್ಟಗಳನ್ನ ನೀಡುತ್ತಾರೆ. ಆದರೆ ಆ ಕಷ್ಟವನ್ನ ಭಕ್ತಿ, ಶ್ರದ್ಧೆಯಿಂದ ಎದುರಿಸಿದರೆ ನಂತರ ಭಕ್ತರಿಗೆ ಅಪಾರ ಯಶಸ್ಸು ಮತ್ತು ಸಂಪತ್ತು ದೊರೆಯುತ್ತದೆ. ಈ ಕಾರಣದಿಂದ ಶನಿ ದೇವರನ್ನು ಕರ್ಮಫಲದಾಯಕ ದೇವತೆ ಎಂದು ಕರೆಯುತ್ತಾರೆ. ಶನಿ ಶಿಂಗನಾಪುರದಲ್ಲಿ ಜನರು ಮದ್ಯಪಾನ, ಮಾಂಸಾಹಾರ, ಜೂಜು ಇತ್ಯಾದಿ ದುಷ್ಟಚಟಗಳಲ್ಲಿ ತೊಡಗುವುದಿಲ್ಲ. ಜನರ ನಂಬಿಕೆ ಏನೆಂದರೆ ಶನಿದೇವರ ಹಳ್ಳಿಯಲ್ಲಿ ತಪ್ಪು ಮಾಡಿದರೆ ತಕ್ಷಣ ದಂಡನೆ ಅನುಭವಿಸಬೇಕು. ಶನಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತದೆ. ಲಕ್ಷಾಂತರ ಭಕ್ತರಿಗೆ ಉಚಿತ ಅನ್ನದಾನ ಮಾಡುವ ವ್ಯವಸ್ಥೆ ಇದೆ. ಅನೇಕ ಭಕ್ತರು ತಮ್ಮ ಪ್ರತಿಜ್ಞೆಗಾಗಿ ಎಣ್ಣೆ, ಬಟ್ಟೆ,
ಧನವನ್ನು ಸಮರ್ಪಿಸುತ್ತಾರೆ. ಶನಿ ದೇವರ ಆಶೀರ್ವಾದ ಪಡೆದರೆ ಜೀವನದಲ್ಲಿ ಸೌಭಾಗ್ಯ, ಯಶಸ್ಸು ಮತ್ತು ಶಾಂತಿ ದೊರೆಯುತ್ತದೆ. ಆದರೆ ಶನಿ ದೋಷವಿದ್ದರೆ ಕಷ್ಟ, ಸಂಕಟ ಎದುರಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆದ್ದರಿಂದ ದೇಶದ ಮೂಲೆ ಮೂಲೆಗಳಿಂದ ಜನರು ಇಲ್ಲಿ ಬಂದು ಶನಿ ದೇವರ ಆರಾಧನೆ ಮಾಡುತ್ತಾರೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಶನಿ ದೇವರ ಕೃಪೆ ಅನುಭವಿಸಿದ ಘಟನೆಯನ್ನ ನಮ್ಮೊಂದಿಗೆ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ನಲ್ಲಿ ಓಂ ಶನಿ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.